ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮೇಘನಾ ಫುಡ್ಸ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೇಲೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಎಳ್ಳು, ಕಡಲೆ ಬೀಜ, ಕಡಲೆಪಪ್ಪು, ತೆಂಗಿನಕಾಯಿ ಎಲ್ಲ ಹಾಕಿ ಒಬ್ಬಟ್ಟು ಮಾಡ್ತಿದ್ದೀನಿ. ಈಗ ಮೊದಲಿಗೆ ಹಿಟ್ಟು ಕಲಿಸ್ಕೊತೀನಿ. ಅದಕ್ಕೆ ಬೇಕಾಗಿರೋದು ನೋಡ್ಕೊ. ಈಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ವಾಟರ್ ಹಾಕೊಳ್ಳಿ, ಸ್ವಲ್ಪ ಅರಿಶಿನ, ಮೈದಾ ಹಿಟ್ಟು 1 ಕಪ್ ಹಾಕೋತಿದ್ದೀನಿ. ಇದ್ರ ಜೊತೆಲಿ ಸ್ವಲ್ಪ ಚಿರೋಟಿ ರವೆ, 2 ಕಪ್ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ. ಚಿರೋಟಿ ರವೆ ಸ್ವಲ್ಪ ಹಾಕೊಳ್ಳಿ. ಈಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗಿದು ಹಿಟ್ಟು ರೆಡಿ ಆಗಿದೆ. ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದೊಂದು 1 ಅವರ್ ಚೆನ್ನಾಗಿ ನೆನೆಬೇಕು. ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಸೈಡಲ್ಲಿ ಇಟ್ಬಿಡಿ. ಅದು ಚೆನ್ನಾಗಿ ನೆನೆಯುತ್ತೆ. ಮತ್ತೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಪುಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಮತ್ತೆ ಕಡಲೆ ಬೀಜ, ಕಡಲೆಪಪ್ಪು, ಎಳ್ಳು ಇದೆಲ್ಲ ಸ್ವಲ್ಪ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಈಗ ಎಳ್ಳು ನೋಡಿ, ಈ ತರ ಸಿಟಪಟ ಅಂತ ಎಗಿರ್ತಾ ಇರತ್ತೆ. ಹಾಗಾದ್ರೆ ರೆಡಿ ಇರುತ್ತೆ. ಸಾಕಾಗತ್ತೆ ಇಷ್ಟು ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಈಗ ಇದು ತೆಗ್ದ್ಬಿಡೋಣ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದರಲ್ಲಿರೋ ಹೊಟ್ಟೆಲ್ಲ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ಈಗ ಇದು ಬಿಸಿ ಆಗಿದೆ ನೋಡಿ. ನೋಡಿದ್ರೆ ಸ್ವಲ್ಪ ಬೆಚ್ಚಗಿರ್ಬೇಕು, ಸಾಕಾಗತ್ತೆ. ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ ಬರ್ತೀನಿ ಪುಡಿ ಮಾಡಿ. ಇದು ಈಗ ಹುರ್ಕೊಂಡಿರೋದೆಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದೀನಿ. ಕಡಲೆ ಬೀಜ, ಕಡಲೆಪಪ್ಪು, ಮತ್ತೆ ತೆಂಗಿನಕಾಯಿ, ಎಳ್ಳು, ಬೆಲ್ಲ ಇದು ಚಚ್ಚಿ ಇಟ್ಕೊಂಡಿದೀನಿ. ಮತ್ತೆ ಇದು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದೀನಿ. ಈಗ ಇದು ಪಾಕ ಮಾಡ್ಕೊಳ್ಳೋಣ. ಬೆಲ್ಲ ಈ ತರ ಉಂಡೆ ಇರುತ್ತಲ್ಲ, ಇದು 2 ತಗೊಂಡಿದೀನಿ. ಪುಡಿ ಮಾಡಿ ಇಟ್ಕೊಂಡಿದೀನಿ. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿ ತಗೊಳ್ಳಿ. ನಾನು ಇದಕ್ಕೆ ಸರಿ ಹೋಗುತ್ತೆ ಅಂತ 2 ತಗೊಂಡಿದೀನಿ. ಪಾತ್ರೆ ಇಟ್ಕೊಳ್ಳಿ. ಅದರಲ್ಲಿ ಪುಡಿ ಮಾಡಿರೋ ಬೆಲ್ಲ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ವಾಟ್ರ್ ಹಾಕಿ ಬಿಡಿ. ಅದೆಲ್ಲ ಕರಗಲಿ. ಅದನ್ನು ಸೋದಿಸ್ಕೊಂಡು ಆಮೇಲೆ ಇನ್ನು ಮಿಕ್ಕಿದೆಲ್ಲ ಪಾಕ ಮಾಡ್ಕೊಳ್ಳೋಣ. ಈಗಿದು ಬೆಲ್ಲ ಎಲ್ಲ ಕರಗಿದೆ. ಇದನ್ನು ಸೋಸ್ಕೊಳ್ಳೋಣ. ಈಗಿದು ಸೋಸ್ಕೊಳ್ಳೋಣ ನೋಡಿ. ಅದರಲ್ಲಿರೋದೆಲ್ಲ ಈ ಥರ ಲಾಸ್ಟಲ್ಲಿ ಇರುತ್ತೆ. ನೀಟಾಗಿ ಸೋಸ್ಕೊಳ್ಳಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ಸೋದಿಸ್ಕೊಂಡಿರೋ ಪಾಕ ಎಲ್ಲ ಹಾಕೊಳ್ಳೋಣ. ಇದು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಅದು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಈ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋ ಎಲ್ಲನೂ ಇದರಲ್ಲಿ ಹಾಕಿ ತಿರುಗಿಸ್ಕೊಳ್ಳಿ. ಇದೇನು ಪಾಕ ಬರಬೇಕಾಗಿಲ್ಲ. ಬೆಲ್ಲ ಕರಗಿದ್ದಾಗ ಸೋದಿಸ್ಕೊಂಡು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅದು ಪಾಕ ಬಂದರೆ ಗಟ್ಟಿ ಆಗಿಬಿಡುತ್ತೆ.
ನೋಡಿ ಈಗ ಇದು ಈ ಹದದಲ್ಲಿ ಬಂದಿರುತ್ತೆ. ಇಷ್ಟೇ ಇರಲಿ. ತುಂಬ ಗಟ್ಟಿ ಆದರೆ ಅದು ಪೂರ್ತಿ ಗಟ್ಟಿ ಆಗೋಗುತ್ತೆ. ಈಗ ಸ್ವಲ್ಪ ತೆಳು ಇದ್ರೂ ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ತಣ್ಣಗಾಗೋಷ್ಟೊತ್ತಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿರುತ್ತೆ. ನೀಟಾಗಿ ಒಬ್ಬೊಟ್ಟಿಗೆ ಕರೆಕ್ಟಾಗಿ ಬಂದಿರುತ್ತೆ ಅದು. ನೋಡಿ ಈಗ ಹಿಟ್ಟೆಲ್ಲ ಚೆಂದಾಗಿ ನೆಂದಿದೆ. ಈಗ ಇದು ಪಾಕ ಮಾಡ್ಕೊಂಡಿದ್ದೀವಿ ನೋಡಿ. ಆಗಲಿ ಎಷ್ಟು ತಿಳಿಯಿತು. ಈಗ ಕರೆಕ್ಟಾಗಿದೆ ನೋಡಿ, ಕರೆಕ್ಟ್ ಹದದಲ್ಲಿದೆ. ಈಗ ಇದು ತಟ್ಕೊಳ್ಳೋಣ. ಈಗ ಇದು ತಟ್ಕೊಳ್ಳೋಣ. ಇದು ಪೇಪರ್ ಆಯಿಲ್ದು ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಇಟ್ಕೊಂಡು ಒಂದೇ ಸಾರಿ ತಟ್ಟಿ ಸುಟ್ಕೋಬೋದು. ತಟ್ಟಿದ್ದೀನಿ. ಹೇಗಿದು ಸುಟ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಆಯಿಲ್ ಹಾಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಇಷ್ಟ ಆದ್ರೆ ತುಪ್ಪ ಹಾಕೊಳ್ಳಿ. ಈಗ ಒಬ್ಬಟ್ಟು ರೆಡಿ ಆಗಿದೆ. ತುಪ್ಪದ ಜೊತೆ ಸರ್ವ್ ಮಾಡ್ಕೊಳ್ಳಿ.